ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಪಾಯಿಂಟ್. ಸೊ ಇವತ್ತಿನ ಯಾವುದ್ರ ಬಗ್ಗೆ ವಿಡಿಯೋ ಅಂದರೆ ಮಾರ್ಕ್ ವರ್ಸಸ್ ಡೆವಿಲ್ ಬುಕ್ ಮೈ ಶೋ ಟಿಕೆಟ್ಸ್ ಬಗ್ಗೆ. ಸೊ ಯಾವ 24 ಗಂಟೆಯಲ್ಲಿ ಯಾವ ಸಿನಿಮಾ ಜಾಸ್ತಿ ಟಿಕೆಟ್ನ ಗಳಿಸಿದೆ ಅಂತ ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಕೊಡ್ಕೊತಾ ಹೋಗೋಣ. ಸೊ ಶುರು ಮಾಡೋಣ ಗೈಸ್. ಇದು ಓನ್ಲಿ ಬುಕ್ ಮೈ ಶೋ ಡಾಟಾ ಅಷ್ಟೇ ಆಗಿರುತ್ತೆ. ಸೊ ಮೊದಲೇ ದಿನ ಡಿಸೆಂಬರ್ 6 ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಡೆವಿಲ್ 28,000 ಟಿಕೆಟ್ ಗಳಿಸಿದ್ರೆ, ಅದೇ ಡಿಸೆಂಬರ್ 20 ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಮಾರ್ಕ್ 10,000 ಟಿಕೆಟ್ಸ್ನ ಸೋಲ್ಡ್ ಔಟ್ ಮಾಡ್ಕೊಂಡಿದೆ. ಸೊ ಹೈಯೆಸ್ಟ್ ಆಗಿರೋದು ಡೆವಿಲ್ಲೇ. ಸೊ ಅದಕ್ಕೆ ಡೆವಿಲ್ಗೆ ಒಂದು ಪಾಯಿಂಟು. ತುಂಬ ಹೈಯೆಸ್ಟ್ 18,000 ಮಾರ್ಜಿನಲ್ಲಿ ಗೆದ್ದಿದೆ. ಡಿಸೆಂಬರ್ 7 ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ 45,000 ಟಿಕೆಟ್ನ ಸೋಲ್ಡ್ ಔಟ್ ಆಗಿ 74,000 ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಹಾಗೆ ಡಿಸೆಂಬರ್ 21 12,000 ಟಿಕೆಟ್ ಮಾರ್ಕ್ ಸೋಲ್ಡ್ ಔಟ್ ಆದರೆ ಟೋಟಲಾಗಿ 22,000 ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಮತ್ತೊಂದು ಪಾಯಿಂಟ್ ಅದು ಡೆವಿಲಿಗೇನೆ. ಸಖತ್ ಹ್ಯೂಜ್ ಮಾರ್ಜಿನು ಡೆವಿಲ್ ಗೆದ್ದಿದೆ. ಹಾಗೆ ಡಿಸೆಂಬರ್ 8 ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ 23,000 ಟಿಕೆಟ್ ಸೋಲ್ಡ್ ಔಟ್ ಆದರೆ ಟೋಟಲ್ ಆಗಿ 97,000 ಸೋಲ್ಡ್ ಔಟ್ ಆಗುತ್ತೆ ಡೇ 3ಗೆ. ಮಾರ್ಕ್ ಈ ಡಿಸೆಂಬರ್ 22 14,000 ಟಿಕೆಟ್ ಸೋಲ್ಡ್ ಔಟ್ ಆದರೆ ಟೋಟಲ್ ಆಗಿ 36,000 ಟಿಕೆಟ್ ಸೋಲ್ಡ್ ಔಟ್ ಆಗುತ್ತೆ. ಸೊ ಮತ್ತೊಂದು ಪಾಯಿಂಟು ಡೆವಿಲಿಗೇನೆ. ಡಿಸೆಂಬರ್ 9 ಡೆವಿಲ್ 28,000 ಟಿಕೆಟ್ ಸೋಲ್ಡ್ ಔಟ್ ಆದರೆ ಟೋಟಲ್ ಆಗಿ 1,26,000 ಟಿಕೆಟ್ ಸೋಲ್ಡ್ ಔಟ್ ಆಗುತ್ತೆ. ಡಿಸೆಂಬರ್ 23 24,000 ಟಿಕೆಟ್ ಸೋಲ್ಡ್ ಔಟ್ ಆಗಿ ಟೋಟಲ್ ಆಗಿ 61,000 ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಮಾರ್ಕ್ ಮತ್ತೊಂದು ಪಾಯಿಂಟು ಡೆವಿಲಿಗೇನೆ. ಹಾಗೆ ಡಿಸೆಂಬರ್ 10 67,000 ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಇದು ಲಾಸ್ಟ್ ಡೇ ಆಫ್ ಅಡ್ವಾನ್ಸ್. 1,93,000 ಡೆವಿಲ್ ಗಳಿಸಿದ್ರೆ, ಮಾರ್ಕ್ 56,000 ಟಿಕೆಟ್ ಸೋಲ್ಡ್ ಔಟ್ ಆಗಿ ಟೋಟಲ್ ಆಗಿ 1,18,000 ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಮತ್ತೊಂದು ಪಾಯಿಂಟು ಡೆವಿಲಿಗೇನೆ. ಟೋಟಲ್ ಆಗಿ ಪ್ರೀ ಸೇಲ್ಸ್ ಬಂದು 1,93,000 ಡೆವಿಲ್ ಮಾಡಿದರೆ, ಮಾರ್ಕ್ 1,18,000 ಮಾಡಿದೆ. ಟೋಟಲ್ ಆಗಿ ಒಂದು 70,000 ಏನೋ ಮಾರ್ಜಿನಲ್ಲಿ ಡೆವಿಲ್ ಗೆದ್ದಿದೆ. ಸೊ ಮತ್ತೊಂದು ಪಾಯಿಂಟ್ ಡೆವಿಲಿಗೇನೆ. ಡಿಸೆಂಬರ್ 11 ಇದು ರಿಲೀಸ್ ಆದ ದಿನಾನೇ 92,000 ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಟೋಟಲ್ ಆಗಿ 2,86,000 ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಡೆವಿಲ್ಲು. ಹಾಗೆ ಡಿಸೆಂಬರ್ 25 ಮಾರ್ಕ್ ರಿಲೀಸ್ ಆದ ದಿನ ಅವತ್ತು 70,000 ಟಿಕೆಟ್ನ ಸೋಲ್ಡ್ ಔಟ್ ಆಗಿದೆ. ಮಾರ್ಕ್ ಟೋಟಲ್ ಆಗಿ 1,88,000 1,00,000 ಮಾರ್ಜಿನಲ್ಲಿ ಮತ್ತೊಮ್ಮೆ ಡೆವಿಲ್ ಗೆದ್ದಿದೆ. ಸಖತ್ ಮಾರ್ಜಿನಲ್ ಇದೆ. ಡಿಸೆಂಬರ್ 12 ಡೆವಿಲ್ 70,000 ಟಿಕೆಟ್ ಸೋಲ್ಡ್ ಔಟ್ ಆದರೆ ಟೋಟಲ್ ಆಗಿ 3,56,000 ಟಿಕೆಟ್ ಸೋಲ್ಡ್ ಔಟ್ ಆದಂಗೆ. 26 ಮಾರ್ಕ್ 47,000 ಟಿಕೆಟ್ ಸೋಲ್ಡ್ ಔಟ್ ಆಗಿ 2,36,000 ಟಿಕೆಟ್ ಸೋಲ್ಡ್ ಔಟ್ ಆಗಿದೆ 26ರಂದು. ಸೊ ಮತ್ತೊಂದು ಪಾಯಿಂಟು ಡೆವಿಲಿಗೇನೆ. ಸೊ ಡಿಸೆಂಬರ್ 13 ಇದು ಸ್ಯಾಟರ್ಡೆ ಆಗಿತ್ತು. ಸೊ ಅವತ್ತು 76,000 ಟಿಕೆಟ್ ಸೋಲ್ಡ್ ಔಟ್ ಆಗಿ ಟೋಟಲ್ ಆಗಿ 4,36,000 ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಡಿಸೆಂಬರ್ 27 ಅವತ್ತು ಸ್ಯಾಟರ್ಡೆ ಕೂಡ 46,000 ಟಿಕೆಟ್ ಸೋಲ್ಡ್ ಔಟ್ ಆಗಿ ಟೋಟಲ್ ಆಗಿ 2,82,000 ಮಾರ್ಕ್ ಗಳಿಸಿದೆ. ಡೆವಿಲಿಗೆ ಮತ್ತೊಂದು ಪಾಯಿಂಟ್. ಸೊ ಇವತ್ತು ಸಂಡೇ ಎಷ್ಟು ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಒಂದು 10 ದಿನ ಆದಮೇಲೆ ಟೋಟಲ್ ಎಷ್ಟು ಕಲೆಕ್ಟ್ ಮಾಡಿದ ಟಿಕೆಟ್ನ ಕೂಡ ಅದನ್ನು ಕೂಡ ಮಾಡೇ ಮಾಡ್ತೀನಿ. ಸೊ ಇದರಲ್ಲಿ ರಿಸಲ್ಟ್ ಗೊತ್ತೇ ಇದೆ ನಿಮಗೆ, ವಿನ್ನರ್ ಯಾರು ಅಂತ. ಪ್ಯೂರ್ ಡಾಮಿನೇಷನ್ ಅಂದರೆ ಇದಪ್ಪ ಅಂತೀನಿ ನಾನು. ಸಖತ್ ಮಾಸ್ ಫಾಲೋಯಿಂಗ್ ಇದೆ ಅಂತಂದರೆ ಇದಕ್ಕೇ. ಯಾಕೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಕರೀತಾರೆ ಅಂದರೆ, ನೀವು ಪೂರ್ತಿ ವಿಡಿಯೋ ನೋಡ್ಕೊಂಬಂದರೆ ಗೊತ್ತಾಗುತ್ತೆ. ಸೊ ಮಾರ್ಕ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಕಮೆಂಟ್ ಹಾಕಿ. ಹಾಗೆ ಡೆವಿಲ್ ಬಗ್ಗೆನೂ ಕೂಡ ಹಾಕಿ. ಎರಡು ಕೂಡ ಎಲ್ಲೋ ಒಂದು ಕಡೆ ಪ್ರೇಕ್ಷಕರನ್ನ ಸ್ವಲ್ಪ ಡಿಸಪಾಯಿಂಟ್ ಮಾಡಿರೋದು ಕೂಡ ಇವೆರಡು ಸಿನಿಮಾ ಅನ್ಕೊಳ್ತೀನಿ. ಸೊ ಗೊತ್ತೇ ಇದೆ. ಸೊ ಬುಕ್ ಮೈ ಶೋಲಿ ಪ್ಯೂರ್ ಡಾಮಿನೇಷನ್ ನಡೆದಿದೆ. ಸೊ ಡೆವಿಲ್ದು ಆಮೇಲೆ ನೋಡುವ. ಇದು ನಾನು ಕಲೆಕ್ಷನ್ ಅಂತೂ ಸ್ನ್ಯಾಚ್ ಲೀಕ್ ನಾನು ನಂಬೋಕ್ಕೆ ಹೋಗ್ತಾ ಇಲ್ಲ ಗುರು. ಬೇರೆ ಸಖತ್ ಫ್ರಾಡ್ ನಡೀತಾ ಇದೆ ಸ್ನ್ಯಾಚ್ ಲೀಕಲ್ಲಿ. ಸೊ ಅದಕ್ಕೆ ನಾನು ಕಲೆಕ್ಷನ್ ಅದು ಹೆಚ್ಚಾಗಿದೆ ಇದು ಹೆಚ್ಚಾಗಿದೆ ಅನ್ನೋದಕ್ಕಿಂತ ಬುಕ್ ಮೈ ಶೋಲಿ ಪ್ರೂಫ್ ಇರುತ್ತಲ್ಲ. ಸೊ ಅದಕ್ಕಾಗಿ ಬುಕ್ ಮೈ ಶೋಲಿ ಟಿಕೆಟ್ ಸೋಲ್ಡ್ ಔಟ್ ಆದದನ್ನ ಮಾತ್ರ ತೋರಿಸಿದ್ದೀನಿ. ಸೊ ಅದು ಡೇ ಬೈ ಡೇ ಮಾರ್ಕ್ ಎಲ್ಲಿವರೆಗೂ ಕೂಡ ಈ ಟಿಕೆಟ್ಸ್ನ ಗಳಿಸಿದೆಯಲ್ಲ ಅಲ್ಲಿವರೆಗೆ ಮಾತ್ರ ನಾನು ಡೆವಿಲ್ದು ಹಿಡಿದಿದ್ದೀನಿ. ಇಲ್ಲ ಅಂದರೆ ಏನೋ 6 ಲಕ್ಷ ಸಮಥಿಂಗ್ನೋ ಹೋಗುತ್ತೆ ಡೆವಿಲ್ದು. ಮಾರ್ಕ್ ಎಷ್ಟು ಹೋಗುತ್ತೆ ಅಂತ ಗೊತ್ತಿಲ್ಲ. ನೀವು ಬೇಕಾದ್ರೆ ಕಮೆಂಟ್ ಕೂಡ ಹಾಕ್ಬೋದು. 10 ಡೇಸ್ ಆದಮೇಲೆ ಕೂಡ ವಿಡಿಯೋ ಬರುತ್ತೆ. 10 ಡೇಸ್ ಯಾವುದು ಜಾಸ್ತಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅಂತ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.